ಲಕ್ಷ್ಮಿ ಆದಿಯಲ್ಲಮ್ಮ? ಅದು ಇಲ್ಲೇ ಎಲ್ಲೋ ರೆಸ್ಟ್ ರೂಮ್ಗೆ ಹೋಗಿದ್ದಾನೆ ಅಜ್ಜಿ, ಬರ್ತಾನೆ. ಸಂಜೀವ್ ಅವ್ರ ಬಗ್ಗೆ ಮಾತಾಡಬೇಡ ಆದಿ. ಅಮ್ಮು, ಏನಾಯ್ತಮ್ಮ? ನೀನು ಇಷ್ಟು ಕೋಪ ಮಾಡ್ಕೊಂಡಿರೋದು ನಾನು ಯಾವತ್ತೂ ನೋಡಿಲ್ಲ. ಅವನಿಗೋಸ್ಕರ ನನ್ನ ಮೇಲೆ ಕೋಪ ಮಾಡ್ಕೋತಿದ್ಯಾ ಅಮ್ಮು? ಸಂಜೀವ್ ಅವರು ಒಳ್ಳೆಯವರು ಆದಿ. ಏನು ಹೇಳ್ತಿದ್ಯಾ? ನಮ್ಮ ಥರಾನೇ ಅವ್ರ ಲೈಫ್ಗಳಲ್ಲೂ ನೋವಾಗಿದೆ. ನಾವು ಬೇರೆಯವ್ರ ಲೈಫ್ ಹಾಳು ಮಾಡಿ ಅದಕ್ಕೆ ಪರಿಹಾರ ಹುಡ್ಕೋಕೆ ಟ್ರೈ ಮಾಡ್ತಾ ನಾವು ಚೀಪ್ ಆಗ್ತಾ ಇದ್ದೀವಿ. ಆದರೆ ಅವರು ಅದೇ ಪರಿಹಾರ ನಮಗೆ ಕೊಟ್ಟು ದೊಡ್ಡವ್ರಾಗ್ತಿದ್ದಾರೆ. ಅಮ್ಮು, ನೀನು ಏನು ಮಾತಾಡ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ ಕಣೆ. ನನಗೆ ಡಿವೋರ್ಸ್ ಬೇಕು ಸಂಜೀವ್ ಅವರೇ. ವಾಟ್? ನೀನು ಡಿವೋರ್ಸ್ ಕೇಳಿದ್ಯಾ? ಅದಕ್ಕೆ ಅವ್ರೇನಂದ್ರು? ನಾನು ಒಪ್ಪಲ್ಲ ಅಮೃತ ಅವ್ರೆ. ನೀವು ಡಿವೋರ್ಸ್ ಕೊಟ್ಟರೆ ನಾನು ಒಪ್ಕೊತೀನಿ ಅಂತ ನೀವು ಹೇಗೆ ಅನ್ಕೊಂಡ್ರಿ? ಸಂಜೀವ್ ಅವರೇ, ನೀವು ಸೆನ್ಸಿಬಲ್ ಇದ್ದೀರಾ. ನನ್ನ ಇಮೋಷನ್ಸ್ ನಿಮಗೆ ಅರ್ಥ ಆಗುತ್ತೆ. ನನ್ನ ಡಿಸಿಷನ್ಸ್ನ ನೀವು ಗೌರವಿಸ್ತೀರಾ ಅಂತ ಅಂದ್ಕೊಂಡೆ. ನನಗೆ ನಿಮ್ಮ ಮೇಲೆ, ನಿಮ್ಮ ಕನಸು ಬಗ್ಗೆ, ನಿಮ್ಮ ಗುರಿ ಬಗ್ಗೆ ತುಂಬ ಗೌರವ ಇದೆ. ಹಾಗೆ ನಿಮ್ಮ ಮನೆ ಮರ್ಯಾದೆ, ತಾತನ ಮೇಲೂ ಅಷ್ಟೇ ಗೌರವ ಇದೆ. ಆದರೆ ಡಿಸಿಷನ್ ತಗೋಬೇಕಾಗಿರೋದು ನೀವಲ್ಲ. ನಿಮ್ಮ ಮನೇಲಿ ಎಲ್ಲರೂ ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ನನಗೆ ಗೊತ್ತು. ತಾತ ಅಜ್ಜಿಗೆ ನೀವಂದ್ರೆ ಪ್ರಾಣ. ನೀವಿಂಥ ಕೆಲಸ ಮಾಡ್ತಿದ್ದೀರಾ ಅಂತ ಗೊತ್ತಾದರೆ ಬೇಡ. ಇದರಿಂದ ಯಾರಿಗೂ ನೋವಾಗೋದು ಬೇಡ. ಧರ್ಮರಾಜ್ ಮೊಮ್ಮಗಳು ಡಿವೋರ್ಸ್ ಪೇಪರ್ಸ್ ಕೊಟ್ಲಂತೆ ಅಂತ ತಾತನ ಮನ್ಸಿಗೆ ನೋವಾಗೋ ಥರ ಯಾರೂ ಮಾತಾಡಬಾರ್ದು. ಯಾರಿಂದನೋ ನಿಮ್ಮ ತಂದೆ ಮಾತು ಕೇಳೋ ಹಾಗಾಗಬಾರ್ದು. ನೀವು ಡಿವೋರ್ಸ್ ಕೇಳೋದು ಬೇಡ, ನಾನೇ ಕೇಳ್ತೀನಿ. ನನಗೆ ಮದುವೆ ಇಷ್ಟ ಇಲ್ಲ ಅಂತ ಎಲ್ಲರ ಹತ್ರ ನಾನೇ ಹೇಳ್ತೀನಿ. ನೀವು ಯಾವತ್ತೂ ಯಾರಿಗೂ ಕೆಟ್ಟವರಾಗಿ ಕಾಣಬಾರ್ದು ಅಮೃತ ಅವರು. ಮುಖ್ಯವಾಗಿ ನಿಮ್ಮನೆಯವ್ರಿಗೆ. ಕ್ಷಮಿಸಿ, ಆದರೆ ನನಗೊಂದು ಸಹಾಯ ಮಾಡ್ತೀರಾ? ಇದನ್ನು ಈಗಲೇ ಎಲ್ಲರ ಮುಂದೆ ಹೋಗಿ ಹೇಳಿದ್ರೆ ಎಲ್ಲರೂ ತುಂಬ ನೊಂದ್ಕೊತಾರೆ. ತಾತ ಪಾಪ ನಮ್ಮಿಬ್ಬರ ಬಗ್ಗೆ ತುಂಬ ಭರವಸೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಯಾರಿಗೂ ನೋಯಿಸೋದು ಬೇಡ. ಹೇಗೋ ಕಾನೂನು ಪ್ರಕಾರನೂ ಡಿವೋರ್ಸ್ ಕೇಳಿದ್ರೆ 6 ತಿಂಗಳು ಸಮಯ ಕೊಡ್ತಾರಲ್ವಾ?